ನಾನು ಬಿದ್ದನಮ್ಮ, ನನ್ನ ಮೇಲೆ ಕೂತು ನೀನು ವ್ಯವಹಾರ ಮಾಡ್ತಾ ಇದೀಯಾ, ಏನಿದು ಅಂತ ಅವರಿಗೆಲ್ಲ ಇದು ಮಾಡಿದಾಗ ಬಿದ್ದ ನನ್ನನ್ನು ಎದ್ದು ನಿಲ್ಲಿಸಿ ಪೂಜಾಧಿಕಾರಿಗಳು ನೆರವೇರಿಸ್ರಿ, ಸರಿ ಇಲ್ಲವಾದರೆ ನಾನು ಕೊಡುವ ಕಷ್ಟಕ್ಕೆ ಗುರಿಯಾಗಬೇಕಾಗುತ್ತೆ. ಆಂಜನೇಯನ ದೇವಾಲಯದಲ್ಲಿ ರಾಮನನ್ನು ಊರಿದ ಬಾಣ ದೊಡ್ಡ ಬಾಣವಾಗಿಯೂ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಪೂಜೆಗೊಳ್ಳುತ್ತಿರೋದು ವಿಶೇಷವಾಗಿದೆ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಊರ ಹೆಸರೇನ್ರಿ? ಬಾಣೂರು. ಬಾಣೂರು ಅಂತ. ಈ ತಾಲೂಕು ಜಿಲ್ಲೆ ಯಾವುದ್ರಲ್ಲಿ? ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಬಾಣೂರು ಅಂತೇಳಿ ಹೆಸರು ಬರೋಕ್ಕೆ ಏನಾದರೂ? ಬಾಣೂರು ಅಂತ ಹೆಸರು ಬರಲಿಕ್ಕೆ ಹಿಂದೆ ರಾಮ ಲಕ್ಷ್ಮಣ ಸೀತೆಯವರು ಈ ಭಾಗದಲ್ಲಿ ಬರುವಾಗ ಬಾಣೂರು ಹತ್ತಿರ ಬಂದಾಗ ಪಕ್ಕದಲ್ಲಿ ಹರಿಯುವ ವೇದಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಸ್ವಲ್ಪ ಕಾಲ ವಿಶ್ರಮಿಸಲೆಂದು ಅಣ್ಣ ರಾಮ ತಮ್ಮ ಲಕ್ಷ್ಮಣ ತಮ್ಮ ಬಿಲ್ಲು ಬಾಣಗಳನ್ನು ಈಗಿನ ಬಾಣೂರಿನ ಹತ್ತಿರ ಬಾಣಗಳನ್ನು ಊರಿದ್ದರಿಂದ ಇಲ್ಲಿ ಊರಿದರು. ಜನರ ಬಾಯಲ್ಲಿ ಬಾಣ ಊರಿದ ಜಾಗ ಬಾಣೂರು ಅಂತ. ಆದರೆ ಈಗ ಬಾಣ ಊರಿದು ಏನಾದರೂ ಸಿಗ್ಬೋದ್ರಾ? ಅಥವಾ ಇದಾವ ಬಾಣಗಳನ್ನು? ಬಾಣ ಇದೆ, ಇದೆ. ಬಿಲ್ಲು ಬಾಣ ಇದೆ. ಆಂಜನೇಯನ ದೇವಾಲಯದಲ್ಲಿ ರಾಮನನ್ನು ಊರಿದ ಬಾಣ ದೊಡ್ಡ ಬಾಣವಾಗಿಯೂ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಪೂಜೆಗೊಳ್ಳುತ್ತಿರೋದು ವಿಶೇಷವಾಗಿದೆ. ಅಂದ್ರೆ ಎರಡೆರಡು ಇದಾವೆ ಬಾಣ? ಚಿಕ್ಕದು ದೊಡ್ಡದು ಎರಡೂ ಇದೆ. ರಾಮಂದು ಇದೆ. ಇವತ್ತು ಕೂಡ ಅದೇ ಬಾಣ ಬಿಲ್ಲುಗಳಲ್ಲಿ ಅವರ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂತ ಬಂದಿದ್ದೀವಿ. ಇವಾಗ ಈ ಊರಲ್ಲಿ ಆಂಜನೇಯ ಸ್ವಾಮಿ ಅಂತಿದ್ದಾರೆ, ಬಿದ್ದ ಹನುಮಾನ್ ಅಂತ ಕರೀತಾರೆ. ಹೌದು. ಈ ಒಂದು ದೇವರ ಇತಿಹಾಸ ಏನು ಅಂತ ಹೇಳಿ ವೇದಾ ನದಿಯಲ್ಲಿ ಸುಮಾರು 8 ಅಡಿ ಎತ್ತರದಲ್ಲಿ 6 ಅಡಿ ಅಗಲ ಆಕಾರದಲ್ಲಿ ಕಲ್ಲೊಂದು ಬಿದ್ದಿತ್ತು. ಅದನ್ನ ದನದ ಕೊಟ್ಟಿಗೆ ಚೆನ್ನಾಗೇ ಇದೆ ಹಾಕಬೇಕು ಅಂತೇಳಿ ಹೊಸಳ್ಳಿ ರೈತರೊಬ್ಬರು 4 ಜನ ಎಲ್ಲ ಕರ್ಕೊಂಡ್ಬಂದು ಅದನ್ನ ತಗೊಂಡು ಬಂದು ಏರ್ಕೊಂಡು ತಗೊಂಡು ಬರ್ತಾ ಇರುವಾಗ ಈ ಗುರ್ಜಿ ಮಟ್ಟಿ ಬಹಳ ದಿಬ್ಬ ಇತ್ತು. ಅವಾಗ ಹತ್ತಿ ಇಳಿಯುವಾಗ ಇದು ಚಕ್ರಗಳೆಲ್ಲ ಮುರಿದೋಗಿ ಇರ್ಚಿ ಎಲ್ಲ ಮುರಿದೋಗಿ ಇಲ್ಲಿ ಕಲ್ಲು ಬಿದ್ದು ಬಿಡ್ತು. ಇಲ್ಲಿ ಬಿದ್ದಾಗ ಏನೇ ಪ್ರಯತ್ನಿಸಿದ್ರು ಮೇಲೆ ಚಪ್ಪಡಿ ಮೇಲಿಳದೆ ಅಲ್ಲೇ ಉಳಿಯಿತು. ಎತ್ತಕ್ಕೆ ಹೋದ್ರು ಆಗ್ಲಿಲ್ಲ ಅವ್ರಿಗೆ. ಈ ಕಲ್ಲನ್ನ ಮತ್ತೆ ರಿಟರ್ನ್ ಆಗಿ ಅವರು ಎತ್ಕೊಂಡು ತಗೊಂಡೋಗ್ಬೇಕು ಅಂತ ಶ್ರಮ ಪಟ್ಟರು ಕೂಡ ಅದು ಕಲ್ಲು ಮೇಲೆ ಹೇಳಲಿಲ್ಲ, ಅಲ್ಲೇ ಇದ್ಬಿಡ್ತು. ಅವಾಗ ಈ ನಮ್ಮ ಬಾಣೂರು ಸಕ್ರಾಪಟ್ಟಣದ ಶಾನ್ಭೋಗರು, ಈಗ ಅವರ ವಂಶಸ್ಥರು ಬೆಂಗಳೂರಿನಲ್ಲಿದ್ದು ಸ್ವಾಮಿ ಅನುಗ್ರಹ ಭಕ್ತರಾಗಿದ್ದಾರೆ ಅವರು. ಶಾನ್ಭೋಗರು ಕಂದ ವಸೂಲಿಗೆ ಎಂದು ಬಂದು ಬಾಣೂರಿಗೆ ಬಂದರು ಕಂದಾಯ ವಸೂಲಿ ಮಾಡಲಿಕ್ಕೆ. ಬಂದಾಗ ಚಪ್ಪಡಿ ಚೆನ್ನಾಗಿದೆ ಎಂದು ಅದರ ಮೇಲೆ ಇರಿಸಾಲು ಹಣ ವಸೂಲು ಮಾಡಿ ಅದರ ಮೇಲೆ ಹಣನೆಲ್ಲ ವಸೂಲು ಮಾಡಿ ಮನೆಗೆ ಹೋಗಿ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನಾನು ಬಿದ್ದನಮ್ಮ, ನನ್ನ ಮೇಲೆ ಕೂತು ನೀನು ವ್ಯವಹಾರ ಮಾಡ್ತಾ ಇದೀಯಾ, ಏನಿದು ಅಂತ ಅವರಿಗೆಲ್ಲ ಇದು ಮಾಡಿದಾಗ ಬಿದ್ದ ನನ್ನನ್ನು ಎದ್ದು ನಿಲ್ಲಿಸಿ ಪೂಜಾಧಿಕಾರಿಗಳು ನೆರವೇರಿಸ್ರಿ, ಸರಿ ಇಲ್ಲವಾದರೆ ನಾನು ಕೊಡುವ ಕಷ್ಟಕ್ಕೆ ಗುರಿಯಾಗಬೇಕಾಗತ್ತೆ. ನಾನು ನಿಮಗೆ ಕಷ್ಟ ಕೊಡ್ತೀನಿ, ಆಮೇಲೆ ನನ್ನ ಸರಿ ಮಾಡದೆ ಹೋದ್ರೆ ಅಂತೇಳಿ ಕನಸಿನಲ್ಲಿ ಬಂದು ಈ ಸ್ವಾಮಿ ಆಂಜನೇಯ ಸ್ವಾಮಿ ಅವರಿಗೆ ಬಿದ್ದನಮ್ಮ ಹೇಳಿದಂತೆ. ಅವಾಗ ಶಾನುಭಾಗ ನೇತೃತ್ವದಲ್ಲಿ ಮಣ್ಣಿನಿಂದ ದೇವಾಲಯ ಕಟ್ಟಿಸಿ ಮಣ್ಣಿನಲ್ಲಿ ಅವಾಗ ಚಿಕ್ಕದಾಗಿ ಪೂಜಾದಿ ಅನುಭವ ಮಾಡಿದರು. ಈಗ ಸುಮಾರು 2006ರಲ್ಲಿ ನೂತನವಾದ ದೇವರ ಒಕ್ಕಲಿಂದ ಆಮೇಲೆ ಅವರು ಅವಾಗ ಅದನ್ನು ಮಾಡಿ ಸ್ವಾಮಿನ ಎತ್ತಿ ನಿಲ್ಲಿಸಿ ಅವನಿಗೆ ಬಿದ್ದನಮ್ಮ ಅಂತ ಹೆಸರು ಕೊಟ್ಟರು. ಎಷ್ಟು ತಲೆಮಾರು ಆಗಿರ್ಬೋದು? 600 ವರ್ಷಗಳ ಹಿಂದೆ ಆಗಿದೆ ಅದು. 600 ವರ್ಷ ಇಲ್ಲಿದೆ, ಅದು 600 ವರ್ಷಗಳ ಹಿಂದೆ ಆಗಿದೆ. ಇದೆ, ಪ್ರಿಂಟಲ್ಲಿದೆ ನೋಡಿ. ಸುಮಾರು ಅಂದಾಜು ಹೇಳ್ತಾ ಇದ್ದೀವಿ, ಇನ್ನೂ ಎಷ್ಟಾಗಿದೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಸುಮಾರು 600 ವರ್ಷಗಳ ಹಿಂದಿನ ವಿಚಾರ ನಾವೀಗ ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ. ಹೊತ್ತಿನಿಂದಲೂ ಪೂಜಾರುಗಳಿಗೆ ಈಗೇನು ಪೂಜೆ ಮಾಡ್ತಿದ್ದಾರೆ ಇವರು, ಅವರ ಅಪ್ಪಂದಿರು ಅಜ್ಜಂದಿರುಗಳನ್ನ ಅದೇ ಓಚಿಹಳ್ಳಿ ಅಂತ ಬರುತ್ತೆ, ಇಲ್ಲಿ ಓಚಿಹಳ್ಳಿ ಸುಮಾರು 10-12 ಕಿಲೋಮೀಟರ್ ಓಚಿಹಳ್ಳಿ ಅಂತೇಳಿ ಇವರು ಇದ್ರು. ಬಾಣೂರ್ನವರಲ್ಲ ಇವರು, ಪೂಜಾರುಗಳು. ಅವ್ರನ್ನ ಆ ಹಿರೀಕರು ಅವಾಗ ಅಲ್ಲಿಂದ ಕರ್ಕೊಂಬಂದು ಅವರಿಗೆ ಪೂಜೆಗೆ ನೇಮಿಸಿ ಆಮೇಲೆ ಅವ್ರಿಗೆ ಜಮೀನು ಕೂಡ ಕೊಟ್ಟಿದ್ದಾರೆ. ಜಮೀನು ಕೊಟ್ಟು ಅವ್ರಿಗೆ, ಯಾಕೆಂದರೆ ಅವಾಗ ಇಲ್ಲಿ ಯಾರು ಅವರಿಗೆ ಕಾಣಿಕೆ ಕೊಡ್ತಿರ್ಲಿಲ್ಲ, ಅದರಿಂದ ಅವ್ರಿಗೊಂದು ಇದು ಬೇಕಲ್ಲ ಜೀವನಾಂಶಕ್ಕೆ. ಇಬ್ಬರನ್ನ ಅಣ್ಣ ತಮ್ಮಂದ್ರನ್ನ ಇಬ್ಬರಿಗೆ ಅವ್ರನ್ನ ಪೂಜೆಗೆ ನೇಮಿಸಿದ್ರು.
ಆಮೇಲೆ ಬರೋ ಭಕ್ತಾದಿಗಳಲ್ಲಿ ಅವ್ರಿಗೆ ಕಾಣಿಕೆ ಏನು ಸಿಕ್ತಿತ್ತು ಅದು ಬೇರೆ ವಿಚಾರ. ಹೌದು. ಆದರೆ ಅವರಿಗಾಗಿ ಮಾಡಬೇಕಲ್ಲ ಹಿರಿಯರು, ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಾಗ ಅವ್ರಿಗೆ ಒಂದು ಸಂಸಾರಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಬೇಕಲ್ಲ. ಹಂಗಾಗಿ ಜಮೀನುಗಳನ್ನ ಕೊಟ್ಟು ಅವ್ರನ್ನ ಇಲ್ಲಿ ಇವತ್ತು ಕೂಡ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಪೂಜೆ ಪುನಸ್ಕಾರ ಏನಿದ್ರು ಕಾರ್ಯಕ್ರಮ ವಿಚಾರದಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸ್ವಾಮಿ ವಿಚಾರದಲ್ಲಿ. ಗೊತ್ತಾಯ್ತಾ? ಹಂಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ದಂಗೆ ಪೂಜೆ ಕಾರ್ಯಕ್ರಮದಲ್ಲಿ ನಡೆದು ಹೋಗ್ತಾ ಇದೆ. ಆಮೇಲೆ ಅಷ್ಟೆಲ್ಲ ಮಾಡ್ಕೊಂಡು ಬಂದರು ಹಿರೀಕರು. ನಮ್ಮ ಕೈಯೊಳಗೆ ಮುಂದೆ ಬಂದಿದ್ದು, ನಮ್ಮ ಕೈಯೊಳಗೆ ಸುಮಾರು 25-30 ವರ್ಷದಿಂದ ಹಿಂದಿನ ಒಂದು ನಾನು ವಿಚಾರ ಹೇಳ್ತಾಯಿದ್ದೀನಿ. ಅವಾಗಿಂದ ಈ ಹಿರೀಕರು ಇವರ ವೀರಭದ್ರಪ್ಪ ಅಂತೇಳಿ ಇವ್ರ ಅಜ್ಜ ಇದ್ದರು, ನಂಜುಂಡಯ್ಯ ಅಂತೇಳಿ ಅವರು ಹಿರೀಕರಿದ್ದರು. ನನ್ನ ಒಂದು ಇದಕ್ಕೆ ಅವರು ನನಗೆ ಎಲ್ಲ ತೋರಿಸ್ಕೊಟ್ಟಿದ್ದು ಕಲಿಸ್ಕೊಟ್ಟಿದ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಇವರ ಮುತ್ತಜ್ಜ ಶಿವನಂಜಪ್ಪ ಅಂತ ಇದ್ದರು. ಅವ್ರ ಕೈಲಿ ಭಾಳ ವರ್ಷಗಳು ಇವರು ಹುಲಿಕೆರೆಯಿಂದ ಬಂದಂಥರು. ಯಾರು? ಶಿವನಂಜಪ್ಪ. ಅವ್ರು ಬಂದಂಥ ಹುಲಿಕೆರೆ ಗ್ರಾಮ ಅವ್ರದ್ದು. ಅಲ್ಲಿಂದ ಇಲ್ಲಿ ಬಾಣೂರಿಗೆ ನೆಲೆಸಿದಂಥರು. ಇಲ್ಲಿ ನೆಲೆಸಿದ ಮೇಲೆ ಅವ್ರನ್ನ ಎಲ್ಲ ನಾವು ಒಂದೇ ರೀತಿಯಲ್ಲಿ ಎಲ್ಲ ಒಗ್ಗೂಡ್ಕೊಂಡು ಅವರಿಗೆ ಜವಾಬ್ದಾರಿ ಕೊಟ್ಕೊಂಡು ಬಂದರು. ಯಾವುದು? ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಅವರು ಹಿರೀಕರು ಶಿವನಂಜಪ್ಪ ಅಂತ ತುಂಬ ವರ್ಷಗಳ ಕಾಲ ಈ ಸ್ವಾಮಿ ಕಾರ್ಯಕ್ರಮನ ಎಲ್ಲ ಪ್ರತಿಯೊಂದು ನಡೆಸ್ಕೊಂಡು ಇದೇ ರೀತಿ ಹೀಗೆ ನಾವೇನು ಮಾಡ್ಕೊಂಬಂದು ಈಗ ಇವರೇನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಆ ರೀತಿ ಅವರೆಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದು ಮಗನಿಗೆ ವೀರಭದ್ರಪ್ಪ ಅಂತೇಳಿ ಇವ್ರ ಅಜ್ಜ ಮಗನಿಗೆ ಆ ಜವಾಬ್ದಾರಿ ಕೊಟ್ಟು ಅವರು ಮರಣಾಂತರ ಆದರು. ಅದಾದಮೇಲೆ ಇವರು ವೀರಭದ್ರಪ್ಪರ ಕಾಲದಲ್ಲಿ ನಮಗೆ ಜವಾಬ್ದಾರಿನ ಸ್ವಲ್ಪ ಅವರು ಎಲ್ಲ ತೋರಿಸ್ಕೊಟ್ಟಿದ್ರು. ಈಗ ಇವನೇನಿದೆ ಮಗ, ಇವನ ಟೈಮಿಂದಲೂ ನಮ್ಮ ತಂದೆ ಅವರ ನಂಜುಂಡಯ್ಯನ ಈ ಹೆಜ್ಜೆ ಮೇಲೆ ಹಿಂಗೆ ಹೆಜ್ಜೆ ಹಾಕಿ ಈ ದೇವಸ್ಥಾನನ ಕಟ್ಟಿದಂತ ಇವತ್ತು ಹೇಳ್ತಾ ಇದ್ದೀನಿ ನಾನು. ಆ ನಂಜುಂಡಯ್ಯ ಅಂತ ಅವ್ರನ್ನ ನಾನು ನೆನೆಸ್ಬೇಕು. ಅವ್ರ ಹೆಜ್ಜೆ ಈ ಥರ ಹೆಜ್ಜೆ ಹಾಕ್ಬಿಟ್ಟು ಹಿಂಗೆ ಅವಾಗೆಲ್ಲ ಈ ಶಾಸ್ತ್ರ ಪ್ರಕಾರ ಬರುತ್ತೆ ಸರ್, ಹಿಂಗೆ ಹೆಜ್ಜೆ ಹಾಕಿ ಇಷ್ಟು ಹೆಜ್ಜೆ ಕಟ್ಟಬೇಕು ಅಂತೇಳಿ ಅದನ್ನು ಈ ದೇವಸ್ಥಾನ ಆ ನಂಜುಂಡಯ್ಯರ ಹೆಜ್ಜೆ ಹಾಕಿಸಿ ಕಟ್ಟಿದಂಥ ಒಂದು ಇದು. ನಾನು ಇನ್ನು ಚಿಕ್ಕನಲ್ಲ, ಭಯ ಬೇರೆ. ಯಾಕೆಂದರೆ ಇಲ್ಲಿ ಭಾರಿ ಸರ್ಪದ ಭಾರಿ ಇದೆ, ಅದು ಮುಂದೆ ಹೇಳ್ತೀನಿ. ಅದೊಂದು ಭಾರಿ ಭಯ ಇದೆ ಇಲ್ಲಿ. ಏನಾದ್ರು ತುಳ್ಕೊಂತೀವಿ, ಅಡಚಣೆ ಏನಾದ್ರು ಆಯಿತು ಅಂತಂದರೆ ಬಂದು ಅಡ್ಡ ಮಲಗಿಬಿಡುತ್ತೆ. ಅಡ್ಡ ಮಲಗಿಬಿಡುತ್ತೆ, ಒಳಗೆ ಬಿಡೋದೇ ಇಲ್ಲ ಅಂತ ಒಂದು ಸಂದರ್ಭನೂ ಆಗೋಗಿದೆ. ಒಬ್ರು ಹೆಂಗಸರು ಈಗೇನಿದೆ ಮುಟ್ಟು ಚೆಟ್ಟು ಅಂತಾರಲ್ಲ, ಆ ಥರ ಆಗಿ ಅವರು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಇಲ್ಲಿ ತಿಮ್ಮಯ್ಯ ಅಂತೇಳಿ ಅವರು ಈಗಿನ ಪೂಜಾರಿ ಇದ್ದಾರೆ, ಅವ್ರ ತಂದೆಯರು, ಅವ್ರ ಪೂಜಾರು, ಅವ್ರು ಒಳಗಡೆ ಇದ್ದಾರೆ ಪೂಜೆ ಮಾಡ್ತಾ. ಈ ಅಮ್ಮ ಒಳಗೆ ಬಂದಿದೆ, ಬಂದ್ಬಿಟ್ಟು ಅಡ್ಡ ಮಲಗಿಬಿಡ್ತು ಬಾಗಿಲಲ್ಲಿ. ಒಳಗಡೆ ಅವರಿದ್ದಾರೆ, ಹೊರಗಡೆ ಜನ ಇದ್ದಾರೆ, ಏನು ಮಾಡಬೇಕು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲೂ ಕೂಡ ತುಳ್ಕೊಂಡು ಅಷ್ಟು ನೀಟಾಗಿ ನಡ್ಕೊಂಬಂದಿರೋಂಥ ನಮ್ಮ ಸ್ವಾಮಿ ದೇವಸ್ಥಾನ. ಇವತ್ತು ಕೂಡ ಅವನು ಮಾತು ಹೊಡೆದ ಅಂದ್ರೆ ಮುಗೀತು, ತಲೆ ಕೆಳಕಾದ್ರೂ ಬಿಡಲ್ಲ, ಅದನ್ನ ನೀಟ್ ಮಾಡೇ ಕೈ ಬಿಡೋದು. ಯಾವ ಥರ ಏನು ಈಗ ಜನರಿಗೆ ಏನಾದರೂ ಕಷ್ಟ ಅಂತ ಏನಾದರೂ ಕಷ್ಟ ಬಂದರೂ ಕೂಡ ಅವ್ರಿಗೆ ಕಷ್ಟ ಪರಿಹಾರ ಮಾಡ್ಕೊಡೋವಂಥ ಒಂದು ಶಕ್ತಿ ಭಗವಂತನಿಗಿದೆ. ಅದು ಮೈ ಮೇಲೆ ಉದ್ಭವ ಆಗಿ ಕೂಡ ಮಾಡಿಕೊಡ್ತಾನೆ. ಅವನ ಪಲ್ಲಕ್ಕಿ ಹೊರಟು ಅಂತಂದರೆ ಅದಕ್ಕೆ ಹೇಳಂಗಿಲ್ಲ ಬಿಡ್ರಿ ಅಂತ ಒಂದು ಇದು. ಈಗ ಜನ ಓರೋರಿಲ್ಲ, ಹಂಗಾಗ್ಬಿಟ್ಟು ಎಲ್ಲ ಅವನ್ನ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇದ್ದಾವೆ, ಅದು ನಡ್ಕೊಂಡು ಹೋಗ್ತಾ ಇದೆ. ಅಲ್ಲ, ಈಗ ಜನರು ಕಷ್ಟ ಅಂತ ಬಂದರೆ ಇಲ್ಲಿ ಯಾವ ಥರ ಅವರಿಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ದೇವರು? ಏನಾದರೂ ಪ್ರಸಾದ ಕೇಳೋದು ಯಾವ ಥರ ಕೇಳ್ರಿ ಅಂತ ಹೇಳ್ತೀವಿ. ಈಗ ನಿಮ್ಮ ಕಷ್ಟ ಅಂತ ಬಂದಿರ್ತೀರ, ಓಕೆ ಏನಪ್ಪ ಮಾಡೋದು? ಮೊದಲು ಅವ್ರ ಹತ್ರ ನಿನ್ನ ಕಷ್ಟ ಕೇಳು ಏನಂತ. ಈಗ ನಾನೇನು ನಿನ್ನ ಹತ್ರನೇ ಬಗೆಹರಿಸ್ಕೋಬೇಕಾ, ಅಥವಾ ಬೇರೆ ಕಡೆ ಹೋದ್ರೆ ಆಗುತ್ತಾ, ಇಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಆಗುತ್ತಾ ನನ್ನ ಕಷ್ಟಕ್ಕೆ, ಇಲ್ಲ ನಿನ್ನ ಕಡೆಯಿಂದಲೇ ಆಗುತ್ತಾ ಅಂತ ಆ ರೀತಿ ಕೇಳಿ ಒಂದು ಅಪ್ಪಣೆ ಕೇಳು ಅಂತ ಕೇಳ್ತೀವಿ. ಆಮೇಲೆ ಸ್ವಾಮಿ ಮೇಲೆ ಮೊಗ್ಗನ್ನು ಮಡಿಸ್ತೀವಿ. ಈ ಕೈ ಮೇಲೆಲ್ಲ ಮೊಗ್ಗಿರುತ್ತೆ, ಇಲ್ಲೆಲ್ಲ ಮೊಗ್ಗಿರುತ್ತೆ, ಈ ಕಡೆ ಎಡಭಾಗದಲ್ಲೂ ಮೊಗ್ಗಿರುತ್ತೆ, ಈ ಕಡೆ ಎದೆ ಮೇಲೂ ಇರುತ್ತೆ, ಈ ಕಡೆ ತೊಡೆ ಮೇಲೂ ಇರುತ್ತೆ. ಅದನ್ನು ಗುರ್ತು ಮಾಡ್ಕೊಂಡು ಕೇಳ್ತಾರೆ.
ನನಗೆ ಅಪ್ಪಣೆ ಕೊಡಪ್ಪ ಅಂತೇಳಿ ಹಾಂ ಅವನು ಬಲಗೈದು ಆಶೀರ್ವಾದ ಮಾಡಿದ್ರೆ ನಾನೇ ಅದನ್ನು ಬಗೆಹರಿಸ್ಕೊಡ್ತೀನಿ. ನಾವೊಂದು ನಿನಗೆ ಒಳ್ಳೇದು ಮಾಡ್ತೀನಿ, ಹಾಂ ಹಾಂ ಏನೇನೇನು ಕಷ್ಟ ಇದ್ದರೂ ಬಗೆಹರಿಸ್ಕೊಡ್ತೀನಿ. ಹಾಂ ಆಮೇಲೆ ಎಡಗಡೆ ಮಾಡಿದರೆ ನನ್ನ ಕಡೆಯಿಂದ ಆಗಲ್ಲ, ಅಥವಾ ಹಾಸ್ಪಿಟ್ಲಿಗೆ ಹೋಗು, ಅಥವಾ ಇನ್ನೊಂದು ಕಡೆ ನೋಡು ಮಾಡು ಅನ್ನೋ ಒಂದು ಪ್ರತೀತಿ. ಹಾಂ 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 ಅದು ಇಲ್ಲಿ ಸ್ವಾಮಿದು ನಮಗೆ ಗೊತ್ತಿರೋದು ಈ ಥರ. ಹಾಂ ಹಾಂ ಅವನು ಅಪ್ಪಣೆ ಕೊಟ್ಟ ಅಂದರೆ ಮುಗೀತು, ಮುಗೀತು. ಅವನ ಕೆಲಸ ಆಯಿತು ಅಂತ ಅಲ್ಲಿಗೆ. ಇಂಥವು ಆಗಿರ್ಬೋದಾ? ಏನೇನು ಆಗಿದೆ ಆಗಿದೆ ತುಂಬ ಏನೇನೆಲ್ಲ ಆಗಿರ್ಬೋದು ಹೇಳ್ಬೋದಾ? ಯಾವುದಾದ್ರೂ ಒಂದೆರಡು ವಿಷಯಗಳು ಏನಾದರೂ ತುಂಬಾ ಕಷ್ಟದ ವಿಷಯಗಳು ಅಷ್ಟು ವಿಷಯದಲ್ಲಿ ಹೇಳ ಅದೊಂದು ವಿಚಾರ ಹೇಳ್ತೀನಿ. ಇದೇ ಹತ್ರ ಏನು 3-4 ಕಿಲೋಮೀಟ್ರಲ್ಲಿ 2 ಸಾವು ಆಗೋಯ್ತು. ಎಲ್ಲರೂ ಕರ್ಕೊಂಬಂದು ಎಲ್ಲ ಮಾಡಿ ಏನು ಮಾಡಿದ್ರು ಅವರಿಗೆ ಅನುಕೂಲ ಆಗಲಿಲ್ಲ. ಅವಾಗ ಇವರಿಗೆ ಯಾವ ರೀತಿ ಎಚ್ಚರ ಆಯಿತೋ ಏನೋ, ಅದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ದಿವಸ ದೇವ್ರ ಹತ್ರ ಬಂದರು, ನಮ್ಮ ಹತ್ರನೇ ಬಂದರು. ಹಿಂಗೆ ಅಣ್ಣ ಹಿಂಗೆ ಮನೆಯಲ್ಲಿ ಹಿಂಗೆಲ್ಲ ತೊಂದರೆ ಆಗೋಗ್ಬಿಡ್ತು, ನಾನು ಎಲ್ಲ ಬಾರಿ ಕಡೆ ಎಲ್ಲ ನೋಡ್ಕೊಂಬಂದೆ, ಯಾಕೆ ಅವನು ಇಲ್ಲಿ ಕೇಳಬೇಕು ಅಂತ ನನಗೆ ಆಗ್ತದೆ. ಅವಾಗ ಆಯ್ತಪ್ಪ ಅಂತೇಳಿ ನಾವು ಯಾರೇ ಇವತ್ತು ಬಂದರೂ ಅವ್ರಿಗೆ ಇಲ್ಲ ಅಂತ ಹೇಳಲ್ಲ, ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡಿಕೊಡ್ತೀವಿ ಹೇಳಿ, ಇಲ್ಲ ಅಂತ ಹೇಳಿಲ್ಲ. ಯಾರಿಗೂ ಕಷ್ಟ ಅಂತ ಬಂದಾಗ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ನಮ್ಮ ಕೈಲಾದಷ್ಟು ಸ್ವಾಮಿ ಏನು ಹೇಳ್ತಾನೋ ಆ ರೀತಿ ನಾವು ನಡೆದು ಮಾಡ್ಕೊಡ್ತೀವಿ. ಹಿಂಗೆ ಬಂದಾಗ ಆಯಿತು ಅಂತೇಳಿ ಸ್ವಾಮಿ ಹೊಡ್ಸಿ ಕೇಳಿದ್ವಿ, ಆಯ್ತಪ್ಪ ನಾನು ಬಗೆಹರಿಸ್ಕೊಡ್ತೀನಿ, ಈ ರೀತಿ ಮಾಡ್ಬೇಕು, ಹಿಂಗೆ ಮಾಡಬೇಕು, ನಾನೇ ಹೋಗ್ಬೇಕು. ಅವ್ರು ಇಷ್ಟರಲ್ಲಿ ಇಷ್ಟು ಹತ್ರ ಇದ್ದರೂ ನಮ್ಮ ದೇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಸುಮಾರು ಈಗ 600 ವರ್ಷ ಅನ್ನಲ್ಲ, ಅವಾಗಿಂದಲೂ ನಮ್ಮ ದೇವ್ರು ಬಂದು ಈ ಕಡೆ ನೋಡಲ್ಲ, ಆ ಊರಿಗೆ ದೇವ್ರು ಹೋಗೇ ಇರಲಿಲ್ಲ. ಅವಾಗ ಇಲ್ಲ ನಾನು ಮನೆಗೆ ಹೋಗಲೇಬೇಕು, ಮನೆ ಪರಿಹಾರ ಮಾಡಲೇಬೇಕು ಅಂಥೇಳಿ ಎಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಈ ರೀತಿ ಹಿಂಗೆ 3 ದಿವಸ ಪೂಜೆ ಈ ಥರ ಮಾಡಬೇಕು ಅಂತೇಳಿ ಒಬ್ಬರು ಗುರುಗಳು ನೇಮಿಸಿದ್ರು. ಆ ಗುರುಗಳು ಆ ಪೂಜೆನೆಲ್ಲ ಮುಗಿಸಿದ್ರು 2 ದಿವಸ. 3ನೇ ದಿವಸ ನಾನು ಬರ್ತೀನಿ ಅಂತೆಲ್ಲ ಹೇಳಿದರು. ಎಲ್ಲ ಕರ್ಕೊಂಡು ಹೋದ್ವಿ, ಎಲ್ಲ ಮಾಡಿ ಅಲ್ಲಿ ಮನೆಯನ್ನೆಲ್ಲ ನೋಡಿ ಎಲ್ಲ ಮಾಡ್ತು. ಅದನ್ನೆಲ್ಲ ಸರಿದೂಗಿಸಿ ಬಂದು ಇವತ್ತು ಕೂಡ ಅವತ್ತಿಂದ ಇವತ್ತಿನವರೆಗೂ ಒಂದು ಚೂರು ಏನು ತೊಂದರೆ ಇಲ್ಲದಂಗೆ ಜೀವನ ಸಾಕ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ಶನಿವಾರ ಬರ್ತಾರೆ, ಅಮಾವಾಸ್ಯೆ ಬರ್ತಾರೆ, ಪೌರ್ಣಮಿ ಬರ್ತಾರೆ, ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಇಂಥವೇ ಸುಮಾರು ನಡೆದವೆ, ಇದೊಂದೇ ಸಾಕು. ಅವಾಗ ಇದಾಯಿತು, ಈ ದೇವಸ್ಥಾನ ಎಲ್ಲ ಕಟ್ಟಿ ಆಯಿತು, ಎಲ್ಲ ಆಯಿತು. ಕಟ್ಟಾಗಿಲ್ಲ, ಕೆಡವಿ ಹೋಗ್ಬಿಟ್ಟು ಇವರು ನನಗೆ ಬಿಡಲಿಲ್ಲ, ಅಜಯ ಸ್ವಾಮಿಯವರು ಕೆಡಬೇಕು. ಹಿಂಗೆ ಈ ಹುಡುಗರನ್ನೆಲ್ಲ ಎಲ್ಲರನ್ನೂ ಗುಡ್ಡಿ ಮಾಡ್ಕೊಂಬಂದು, ಈಗ ಟೈಮ್ ಇರುತ್ತಲ್ಲ, ಇಂಥ ಟೈಮಲ್ಲಿ ಇದು ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಟೈಮ್ ನೋಡ್ಕೊಂಡು ಸ್ವಾಮಿ ಕೇಳ್ಕೊಂಡು ಇಲ್ಲ ಮಾಡು ಅಂತೇಳಿ ಇವ್ರು ನನಗೆ ಧೈರ್ಯ ಕೊಡೋಕ್ಕೆ, ಮಾಡು ಅಂತೇಳಿ ಎಲ್ಲ ಹೇಳುವಾಗ ನಾನು ಧೈರ್ಯವಾಗಿ ಮಾಡಿದೆ. ₹1 ದುಡ್ಡಿಲ್ಲ. ಹೋಸ್ಟಲ್ಲಿ 2,000 ರೂಪಾಯಿ ದುಡ್ಡಿದೆ. ಇವ್ರ ಅಜ್ಜ ಕೊಟ್ಟಿದ್ದು ನನ್ನ ಕೈಲಿ. ಹೆದರಬೇಡ ಅಂತ ಹೇಳ್ತಾ ಇದ್ದಾನೆ ನನಗೆ ಕನಸಲ್ಲಿ, ನಾನಿದ್ದೇನೆ ಹೆದರಬೇಡ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇದೇನು ಹಿಂಗೆ ಅಂತೇಳಿ ಎದ್ದು ಕೂತ್ಕೊಂಡು ಭಗವಂತ ಅಂತ ಕೈ ಮತ್ತೆ ಮಲ್ಕೊಂಡೆ. ಶುಕ್ರವಾರ ಬೆಳಗ್ಗೆ 10 ಗಂಟೆ ಹಿಂಗೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇನ್ನೇನೀಗ ಹಿಂಗೆ ಶರ್ಟ್ ಹಾಕ್ಕೊಂಡು ಹಿಂಗೆ ಗುಂಡಿ ಹಾಕ್ಕೊಳ್ತಾ ಇದ್ದೆ. ಹೆಬ್ಬಾಕ್ಲು ಅಂತ ಬರುತ್ತಲ್ಲಿ ಬಸ್ ಸ್ಟ್ಯಾಂಡು, ಹೆಬ್ಬಾಕ್ಲಿಂದ ನಮ್ಮ ಚಿಕ್ಕಪ್ಪರು ಅವು ಮೂರ್ತಿ ಏನು ಮಾಡ್ತಾ ಇದ್ದಾನೆ ಕರೆಯಲ್ಲಿ ಮೂರ್ತಿ ಎಂದಿದ್ದು ಇಲ್ಲಿ ನಮ್ಮನೆ ಕೇಳಿಸ್ತಾ ಇದೆ, ಅಷ್ಟು ದೂರ ಇದೆ ಅಲ್ಲಿ. ಅವ್ರ ಮೂರ್ತಿನ ನನಗೆ ಕೇಳಿಸ್ತಾ ಇದೆ, ಬರೆಯಲ್ಲಿ ಅಂತೇಳಿ. ಅವಾಗ ರಾಜಣ್ಣ ಅಂಗಡಿ ಇತ್ತು, ಬರೆಯಲ್ಲಿ ಒಂದು ಎಕ್ಸಸೈಸ್ ತಗೊಳ್ಳೋ, ಪೆನ್ ತಗೊಳ್ಳೋ ₹200 ದುಡ್ಡು ಅವರೇ ಮೊದಲು ಕೊಟ್ಟರು. ₹200 ತಗೊಳ್ಳೋ, ಎಲ್ಲರ ತಲೆ ಹೋಗಿ ₹200 ವಸೂಲು ಮಾಡ್ಕೊಂಡು ಮಾಡೋ ಅಂತ. ಹಿಂಗೆ ಹೋಗಿ ಹಿಂಗೆ ಬಂದೆ ಕಣ್ರಿ, ₹10,000 ದುಡ್ಡು ವಸೂಲಾಗ್ತವೆ.